ಮುಂಬೈ ಬೆರಗುಗೊಳಿಸುವ ಜಗತ್ತು ಮತ್ತು ಅದರ ಹಿಂದೆ ಬಹಳಷ್ಟು ಕತ್ತಲೆ. ಸಿನಿಮಾ ಜಗತ್ತು ಹೊರಗಿನಿಂದ ಎಷ್ಟು ಸುಂದರವಾಗಿ ಕಾಣುತ್ತದೋ ಅಷ್ಟು ಸಮಸ್ಯೆಗಳು ಒಳಗೆ ಅಡಗಿವೆ. ಭಾರತೀಯ ಚಿತ್ರರಂಗದಲ್ಲಿ ಕಲಾವಿದರು ತೀರಾ ದುರಂತಮಯವಾಗಿ ಸಾವನ್ನಪ್ಪಿದ ಉದಾಹರಣೆಗಳಿವೆ. ಅವರ ಸಾವಿನ ಕಥೆಗಳು ಬೆಳಕಿಗೆ ಬಂದಾಗ ಜನ ಅವರ ಕುರಿತು ಮರುಗಿದ್ದಾರೆ. ಬಾಲಿವುಡ್ನ ಅಂತಹ 4 ಸುಂದರ ನಟಿಯರಿದ್ದಾರೆ. ಅವರ ಸಾವಿನ ಕತೆ ಇನ್ನೂ ಕಣ್ಣಲ್ಲಿ ನೀರು ತರಿಸುತ್ತದೆ. ಸುಂದರ ಬಾಲಿವುಡ್ ನಟಿಯರು ಅವರ ಕಾಲದ ಅತ್ಯಂತ ಯಶಸ್ವಿ ನಟಿಯರಾಗಿದ್ದರು. ಈ ನಟಿಯರು ತಮ್ಮ ಸೌಂದರ್ಯದಿಂದ ಪ್ರೇಕ್ಷಕರನ್ನು ಆಕರ್ಷಿಸಿದ್ದು ಮಾತ್ರವಲ್ಲದೆ ತಮ್ಮ ನಟನೆಯಿಂದ ಚಿತ್ರಗಳಿಗೆ ಮೆರುಗು ನೀಡಿದರು. ಅವರಲ್ಲಿ ಒಬ್ಬರು ತನ್ನ ಮನಮೋಹಕ ನೋಟದಿಂದ ಜನರನ್ನು ಮೋಡಿ ಮಾಡುತ್ತಿದ್ದರು. ಒಬ್ಬರ ಹೆಸರನ್ನು ವಿಶ್ವದ ಅಗ್ರ ಸುಂದರಿಯರಲ್ಲಿ ಒಬ್ಬರು ಎಂದು ಎಣಿಸಲಾಯಿತು. ಮೀನಾ ಕುಮಾರಿ ಅವರನ್ನು ಟ್ರಾಜ್ ಕ್ವೀನ್ ಎಂದು ಕರೆಯಲಾಗುತ್ತದೆ. ಅವರು 1 ಆಗಸ್ಟ್ 1933 ರಂದು ಮುಂಬೈನಲ್ಲಿ ಜನಿಸಿದರು. ತನ್ನ ನಟನೆಯಿಂದ ಎಲ್ಲರನ್ನೂ ಹುಚ್ಚೆಬ್ಬಿಸಿದ ಮೀನಾ ಕುಮಾರಿ 1952 ರಲ್ಲಿ ಕಮಲ್ ಅಮ್ರೋಹಿ ಅವರನ್ನು ವಿವಾಹವಾದರು. 1964 ರಲ್ಲಿ ಇಬ್ಬರೂ ಬೇರೆಯಾದರು. ಮದುವೆ ಮುರಿದು ಬಿದ್ದ ನಂತರ ಮೀನಾ ಕುಮಾರಿ ಕುಡಿತದ ಚಟಕ್ಕೆ ಬಿದ್ದು ಲಿವರ್ ಹಾಳಾಗಿತ್ತು. ಆಕೆಯ ಕೊನೆಯ ಕ್ಷಣಗಳಲ್ಲಿ ಆಕೆ ರಕ್ತವಾಂತಿ ಮಾಡಲು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ. ಮೀನಾ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಸಾಯುವ 2 ದಿನಗಳ ಮೊದಲು ಕೋಮಾಗೆ ಹೋಗಿದ್ದರು. ಅವರು 31 ಮಾರ್ಚ್ 1972 ರಂದು ತಮ್ಮ 38ನೇ ವಯಸ್ಸಿನಲ್ಲಿ ನಿಧನರಾದರು. ಇಂದಿಗೂ ಪ್ರೇಕ್ಷಕರು ಮಧುಬಾಲ ಸೌಂದರ್ಯವನ್ನು ನೆನಪಿಸಿಕೊಳ್ಳುತ್ತಾರೆ. ಆಕರ್ಷಕ ಸ್ಮೈಲ್ ಈ ನಟಿ ಪ್ರೇಮಿಗಳ ದಿನದಂದು ಅಂದರೆ 14 ಫೆಬ್ರವರಿ 1933 ರಂದು ಜನಿಸಿದರು. ಮಧುಬಾಲ ದಿಲೀಪ್ ಕುಮಾರ್ ಅವರನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು. ಅವರಿಂದ ಬೇರ್ಪಟ್ಟ ನಂತರ ಕಿಶೋರ್ ಕುಮಾರ್ ಅವರನ್ನು ವಿವಾಹವಾದರು. ಆದರೆ ಶೀಘ್ರದಲ್ಲೇ ಈ ಮದುವೆಯಲ್ಲಿ ಸಮಸ್ಯೆ ಹೆಚ್ಚಾಯಿತು. ಕಿಶೋರ್ ಕುಮಾರ್ ಮತ್ತು ಮಧುಬಾಲ ಒಟ್ಟಿಗೆ ವಾಸಿಸುತ್ತಿರಲಿಲ್ಲ. ಮಧುಬಾಲ ಅವರಿಗೆ ಹೃದ್ರೋಗವಿತ್ತು. ಕೊನೆಯ ಕ್ಷಣಗಳಲ್ಲಿ ತುಂಬಾ ಒಂಟಿಯಾಗಿದ್ದರು. ಅವರ ಹಗಲು ರಾತ್ರಿಗಳು ಒಂಟಿತನದಲ್ಲಿ ಕಳೆದವು. ಈ ದುಃಖದ ನಡುವೆ ಅವರು ಫೆಬ್ರವರಿ 22 ರಾತ್ರಿ ಹೃದಯಾಘಾತಕ್ಕೆ ಒಳಗಾದರು. 23 ಫೆಬ್ರವರಿ 1969 ರಂದು ಬೆಳಿಗ್ಗೆ 9:15ಕ್ಕೆ ಮಧುಬಾಲ 36ನೇ ವಯಸ್ಸಿನಲ್ಲಿ ಬದುಕಿಗೆ ವಿದಾಯ ಹೇಳಿದರು. ಆಬ್ರು, ಹಮರಾಜ್, ಪತಂಗ್ ಮುಂತಾದ ಚಿತ್ರಗಳ ಮೂಲಕ ನಟಿ ವಿಮಿ ಬಾಲಿವುಡ್ನಲ್ಲಿ ಸ್ಥಾನ ಪಡೆದಿದ್ದರು. ಎಲ್ಲರೂ ಅವರ ಸೌಂದರ್ಯದ ಬಗ್ಗೆ ಹುಚ್ಚರಾಗಿದ್ದರು. ಅವರು 1943 ರಲ್ಲಿ ಪಂಜಾಬ್ನ ಜಲಂಧರ್ನಲ್ಲಿ ಜನಿಸಿದರು. ಯಾವಾಗ ಕೆರಿಯರ್ ಗ್ರಾಫ್ ಡೌನ್ ಆಯಿತೋ ವಿಮಿಗೆ ಸಮಸ್ಯೆಯಾಯಿತು. ಮಾದಕ ವ್ಯಸನಿಯಾಗಿದ್ದ ಆಕೆ ಕೊನೆಯ ದಿನಗಳಲ್ಲಿ ಅನಾಮಿಕಳಾಗಿದ್ದಳು ಎನ್ನಲಾಗಿದೆ. ಅವರು 22 ಆಗಸ್ಟ್ 1977 ರಂದು ನಿಧನರಾದರು. ಅವರ ದೇಹವನ್ನು ತಳ್ಳುಗಾಡಿಯಲ್ಲಿ ಸ್ಮಶಾನಕ್ಕೆ ಕೊಂಡೊಯ್ಯಲಾಯಿತು ಎಂದು ಹೇಳಲಾಗುತ್ತದೆ. ಪರ್ವೀನ್ ಬಾಬಿ ತನ್ನ ದೊಡ್ಡ ಕಣ್ಣುಗಳು, ಸ್ಟೈಲ್ ಮತ್ತು ಗ್ಲಾಮರಸ್ ಲುಕ್ನಿಂದ ಬಾಲಿವುಡ್ನಲ್ಲಿ ಸಾಕಷ್ಟು ಹೆಸರು ಗಳಿಸಿದ್ದರು. ಅವರು 4 ಏಪ್ರಿಲ್ 1954 ರಂದು ಜನಿಸಿದರು. 1973 ರಲ್ಲಿ ತೆರೆಕಂಡ ಚರಿತ್ರ ಚಿತ್ರದಲ್ಲಿ ಡಿಬೆಟ್ ಮಾಡಿದರು. ಅವರ ವೈಯಕ್ತಿಕ ಜೀವನದಲ್ಲಿ ಕಬೀರ್ ಬೇಡಿ, ಮಹೇಶ್ ಭಟ್ ಮತ್ತು ಡ್ಯಾನಿ ಅವರೊಂದಿಗಿನ ಅವರ ಪ್ರೇಮ ಪ್ರಕರಣಗಳು ಚರ್ಚಿಸಲ್ಪಟ್ಟವು. ತನ್ನ ಸೌಂದರ್ಯದಿಂದಲೇ ಇಡೀ ಚಿತ್ರರಂಗದಲ್ಲಿ ಹೆಸರು ಗಳಿಸಿದ್ದ ಪರ್ವೀನ್ ಬಾಬಿಯ ಕೊನೆಯ ದಿನಗಳು ಅತ್ಯಂತ ಭಯಾನಕವಾಗಿದ್ದವು. ಬದುಕಿನಲ್ಲಿ ಒಂಟಿಯಾಗಿದ್ದ ಅವರ ಬದುಕು ಒಂದು ಕೋಣೆಗೆ ಸೀಮಿತವಾಗಿತ್ತು. ಬಹು ಅಂಗಾಂಗ ವೈಫಲ್ಯದಿಂದಾಗಿ ಅವರು 22 ಜನವರಿ 2005 ರಂದು ನಿಧನರಾದರು. ಪರ್ವೀನ್ ಬಾಬಿ ಮೃತದೇಹ 2 ದಿನಗಳಿಂದ ಮನೆಯಲ್ಲಿ ಕೊಳೆಯುತ್ತಲೇ ಇತ್ತು. ಆಕೆಯ ಮನೆಯ ಹೊರಗೆ ದಿನಪತ್ರಿಕೆಗಳು ಮತ್ತು ಹಾಲಿನ ಪ್ಯಾಕೆಟ್ಗಳನ್ನು ನೋಡಿದಾಗ ನೆರೆಹೊರೆಯವರು ಪೊಲೀಸರಿಗೆ ಮಾಹಿತಿ ನೀಡಿದರು. ನಂತರ ಅವರು ಸಾವನ್ನಪ್ಪಿದ್ದಾರೆಂದು ತಿಳಿದುಬಂದಿದೆ. ಆಕೆ ಬಾಲಿವುಡ್ನ ಸುಂದರಾಂಗಿ ನಟಿ. ಸೌಂದರ್ಯ ಹಾಗೂ ಅಭಿನಯದಿಂದಲೇ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸು ಗೆದ್ದಾಕೆ. ಆದರೆ ಆ ನಂತರ ಸ್ಟಾರ್ ಕ್ರಿಕೆಟರ್ನ್ನು ಮದುವೆಯಾಗಿ ಕೆಲವೇ ವರ್ಷಗಳಲ್ಲಿ ಡಿವೋರ್ಸ್ ಸಹ ಆಯಿತು. ಬಳಿಕ ಬಾಲಿವುಡ್ನಲ್ಲಿ ಅವಕಾಶ ಕಳೆದುಕೊಂಡು ಈಗ ಮಧ್ಯಮ ವರ್ಗದ ಜೀವನ ನಡೆಸುತ್ತಿದ್ದಾರೆ. ಆಕೆ 70 ಮತ್ತು 80ರ ದಶಕವನ್ನು ಆಳಿದ ಸುಂದರಾಂಗಿ ನಟಿ. ತಮ್ಮ ಸೌಂದರ್ಯ ಹಾಗೂ ಅಭಿನಯದಿಂದಲೇ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸು ಗೆದ್ದಿದ್ದರು. ಆಕೆ ಮತ್ಯಾರೂ ಅಲ್ಲ, ರೀನಾ ರಾಯ್. ಆದರೆ ಮದುವೆಯ ನಂತರ ರೀನಾ ರಾಯ್ ಅವರ ವೃತ್ತಿ ಜೀವನವು ಸಂಪೂರ್ಣವಾಗಿ ಹಾಳಾಗಿ ಹೋಯಿತು. ಪ್ರಸ್ತುತ ರೀನಾ ಮಧ್ಯಮ ವರ್ಗದ ಜೀವನ ನಡೆಸುತ್ತಿದ್ದಾರೆ.
ವರದಿಗಳ ಪ್ರಕಾರ 1972ರಲ್ಲಿ ರೀನಾ ರಾಯ್ ಚಿತ್ರೋದ್ಯಮಕ್ಕೆ ಪ್ರವೇಶಿಸಿದಾಗ ಅವರ ಜೀವನಕ್ಕೆ ಪ್ರವೇಶಿಸಿದ ಮೊದಲ ವ್ಯಕ್ತಿ ಶತ್ರುಘ್ನ ಸಿನ್ಹಾ. ಆ ಸಮಯದಲ್ಲಿ ಅವರ ಲವ್ ಸ್ಟೋರಿ ಸಾಕಷ್ಟು ಸುದ್ದಿ ಮಾಡಿತು. ನಂತರ 7 ವರ್ಷಗಳ ಕಾಲ ಪರಸ್ಪರ ಡೇಟಿಂಗ್ ಮಾಡಿದ ನಂತರ ರೀನಾ ಮತ್ತು ಶತ್ರುಘ್ನ ಸಿನ್ಹಾ ಬೇರೆಯಾದರು. ವರದಿಗಳ ಪ್ರಕಾರ ಶತ್ರುಘ್ನ ಸಿನ್ಹಾ ಅವರು ರೀನಾ ರಾಯ್ ಅವರಿಗೆ ತಿಳಿಸದೆ ಪೂನಂ ಸಿನ್ಹಾ ಅವರನ್ನು ವಿವಾಹವಾದರು. ಇದರಿಂದಾಗಿ ರೀನಾ ಸಾಕಷ್ಟು ಆಘಾತಕ್ಕೊಳಗಾಗಿದ್ದರು. ಶತ್ರುಘ್ನ ಸಿನ್ಹಾರಿಂದ ದೂರವಾದ ನಂತರ ಆ ಕಾಲದ ಪಾಕಿಸ್ತಾನದ ಸ್ಟಾರ್ ಬ್ಯಾಟ್ಸ್ಮನ್ ಮೊಹ್ಸಿನ್ ಖಾನ್ ರೀನಾ ಅವರ ಜೀವನದಲ್ಲಿ ಪ್ರವೇಶಿಸಿದರು. ಸ್ವಲ್ಪ ಸಮಯದವರೆಗೂ ಇಬ್ಬರು ಡೇಟಿಂಗ್ ಮಾಡಿ ನಂತರ ವಿವಾಹವಾದರು. ರೀನಾ ಮತ್ತು ಮೊಹ್ಸಿನ್ 1983ರಲ್ಲಿ ವಿವಾಹವಾದರು. ಮದುವೆಯ ನಂತರ ರೀನಾ ಪಾಕಿಸ್ತಾನಕ್ಕೆ ಹೋದರು. ರೀನಾ ರಾಯ್ ಮತ್ತು ಮೊಹ್ಸಿನ್ ಅವರಿಗೆ ಜನ್ನತ್ ಎಂಬ ಮಗಳಿದ್ದಾಳೆ. ಆದರೆ ಇವರಿಬ್ಬರ ಮದುವೆಯು ಹೆಚ್ಚು ಕಾಲ ಉಳಿಯಲಿಲ್ಲ. ಮದುವೆಯ ನಂತರ ರೀನಾ ಮತ್ತು ಮೊಹ್ಸಿನ್ ನಡುವೆ ಜಗಳ ಪ್ರಾರಂಭವಾಯಿತು. ಇಬ್ಬರು ಸಪರೇಟ್ ಆದರು. 1990ರಲ್ಲಿ ಇಬ್ಬರು ವಿಚ್ಛೇದನ ಪಡೆದುಕೊಂಡರು. ಮೊಹ್ಸಿನ್ ಲಂಡನ್ನಲ್ಲಿ ನೆಲೆಯೂರಲು ಮತ್ತು ಬ್ರಿಟಿಷ್ ಪೌರತ್ವವನ್ನು ಪಡೆಯಲು ಬಯಸಿದ್ದರು. ವಿಚ್ಛೇದನದ ನಂತರ ರೀನಾ ಭಾರತಕ್ಕೆ ಮರಳಿದರು. ಆದರೆ ಮಗುವಿನ ಪಾಲನೆ ಹಕ್ಕು ಮೊಹ್ಸಿನ್ ಅವರ ಬಳಿಯೇ ಇತ್ತು. ಯಾವುದೇ ರೀತಿಯಲ್ಲಿ ರೀನಾ ತನ್ನ ಮಗಳ ಪಾಲನೆಯ ಹಕ್ಕನ್ನು ಪಡೆಯಲು ಬಯಸಿದ್ದರು. ರೀನಾ ಅವರ ಮಾಜಿ ಗೆಳೆಯ ಶತ್ರುಘ್ನ ಸಿನ್ಹಾ ಇದಕ್ಕೆ ನೆರವಾದರು ಎನ್ನಲಾಗುತ್ತಿದೆ. ಆ ನಂತರ ರೀನಾ ತನ್ನ ಮಗಳ ಪಾಲನೆಯನ್ನು ಪಡೆದರು ಮತ್ತು ಅವರು ತಮ್ಮ ಮಗಳನ್ನು ಭಾರತಕ್ಕೆ ಮರಳಿ ತಂದ ತಕ್ಷಣ ರೀನಾ ರಾಯ್ ತನ್ನ ಹೆಸರನ್ನು ಜನ್ನತ್ನಿಂದ ಸನಂ ಎಂದು ಬದಲಾಯಿಸಿದರು. ಮೊಹ್ಸಿನ್ನಿಂದ ವಿಚ್ಛೇದನದ ನಂತರ ರೀನಾ ರಾಯ್ ತನ್ನ ಜೀವನದುದ್ದಕ್ಕೂ ಏಕಾಂಗಿಯಾಗಿದ್ದರು. ಇಷ್ಟೆಲ್ಲ ಆದ ನಂತರ ರೀನಾ ಮತ್ತೆ ಬಾಲಿವುಡ್ನಲ್ಲಿ ಕೆಲಸ ಹುಡುಕಿಕೊಂಡು ಹೋದಾಗ ಅವರಿಗೆ ಯಶಸ್ಸು ಸಿಗಲಿಲ್ಲ. ಅಂತಿಮವಾಗಿ ರೀನಾ ರಾಯ್ ಬಾಲಿವುಡ್ನಿಂದ ದೂರವಾದರು. ವರದಿಗಳ ಪ್ರಕಾರ ರೀನಾ ತನ್ನ ಮಗಳು ಸನಂ ಜೊತೆಗೆ ಮುಂಬೈನಲ್ಲಿ ನಟನಾ ತರಗತಿಗಳನ್ನು ನಡೆಸುತ್ತಿದ್ದಾರೆ. ಮಧ್ಯಮ ವರ್ಗದ ಜೀವನ ನಡೆಸುತ್ತಿದ್ದಾರೆ. ಆಕೆ ಇಂದಿನ ಜಗತ್ತಿನಲ್ಲಿ ಸಂಸಾರ ಎನ್ನುವುದಕ್ಕೆ ಅರ್ಥವೇ ಇಲ್ಲ. ಸಣ್ಣ ಸಣ್ಣ ಮುನಿಸು ಕೋಪಕ್ಕೂ ವಿಚ್ಛೇದನ ಕೊಡುವಷ್ಟು ಸಮಾಜ ಮುಂದುವರೆದಿದೆ. ಇನ್ನು ಇದಕ್ಕೆ ಕಾರಣ ನಾವು ಕೂಡ ಸಮಾನರು, ನಂಗೂ ಕಾನೂನು ಗೊತ್ತು ಎನ್ನುವ ಅಹಂಕಾರವೋ ಏನೋ ಗೊತ್ತಿಲ್ಲ. ಇದರಿಂದ ಸಮಾಜದಲ್ಲಿ ಇರುವ ಗೌರವ, ಕೀರ್ತಿ, ಮನ್ನಣೆ ಇಲ್ಲದಂತಾಗಿದೆ. ಸಿಟಿ ಜೀವನ ನೋಡಿಕೊಂಡು ಇಂದು ಹಳ್ಳಿ ಹೆಣ್ಣು ಮಕ್ಕಳು ಕೂಡ ದಾರಿ ತಪ್ಪುವ ಸಾಧ್ಯತೆಗಳು ಜಾಸ್ತಿಯಾಗಿದೆ. ಆದರೆ ಅವರಲ್ಲಿ ಕೆಲವೊಬ್ಬರು ಮಾತ್ರ ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ನೋವು ಬಂದರೂ ಎಲ್ಲೂ ಧೃತಿಗೆಡದೆ ತನ್ನ ಸಂಸಾರವನ್ನು ತೂಗಿಸಿಕೊಂಡು ಹೋಗುವ ಸದುಹಿ ಮನೋಭಾವ ಹೊಂದಿರುವ ಹೆಂಗೆಳೆಯರು ಕೂಡ ಇದ್ದಾರೆ. ಅದು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಅನ್ನೋದು ವಿಪರ್ಯಾಸ. ಇಂದಿನ ಈ ಅಂಕಣದಲ್ಲಿ ಅಂತಹ ಒಬ್ಬ ನಟಿ ಬಗ್ಗೆ ನಾವು ಹೇಳಿದ್ದೇವೆ. ಇವರು ಪರದೆ ಮೇಲಷ್ಟೇ ಅಲ್ಲದೆ ನಿಜ ಜೀವನದಲ್ಲೂ ಹೀರೋಯಿನ್ ಆಗಿದ್ದಾರೆ. ನಟಿ ವಿನೋದಿನಿ ಎಂದರೆ ಯಾರಿಗೂ ಗೊತ್ತಾಗೋಲ್ಲ. ಆದರೆ ಶ್ವೇತ ಎಂದರೆ ಎಲ್ಲರಿಗೂ ಪರಿಚಿತ ನಟಿ. ಇವರು ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಅಲ್ಲೂ ನಟಿಸಿದ್ದರು. ಕನ್ನಡ ಬಿಟ್ಟು ಬೇರೆ ಭಾಷೆಯ ರಂಗದಲ್ಲಿ ವಿನೋದಿನಿ ಎಂದೇ ಹೆಸರುವಾಸಿ. ಇವರ ನಟನೆ ಕರ್ಪೂರದ ಗೊಂಬೆ ಚಿತ್ರದಲ್ಲಿ ಶ್ರುತಿ ತಂಗಿಯಾಗಿ, ಚೈತ್ರದ ಪ್ರೇಮಂಜಲಿ ಸಿನಿಮಾ ಮುದ್ದಾದ ನಟನೆ ಎಲ್ಲರ ಕಣ್ಮನ ಸೆಳೆಯುತ್ತದೆ. ಮೂಲತಃ ತಮಿಳುನಾಡಿನವರಾದರೂ ಕೂಡ ಕನ್ನಡಿಗರ ಮನೆ ಹುಡುಗಿ ಆಗಿದ್ದರು. ಮನಲ್ ಕೈರು ಎಂಬ ಸಿನಿಮಾ ಮೂಲಕ ಬಾಲನಟಿಯಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡುತ್ತಾರೆ. ಪುತಿಯ ಹಾಗೂ ಸಗಪ್ಮ ಎನ್ನುವ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ತದನಂತರ 1992ರಲ್ಲಿ ಒನ್ನ ಪೂಕಳಲ್ ಎನ್ನುವ ಸಿನಿಮಾ ಅಲ್ಲಿ ನಟಿಯಾಗಿ ಹೊರಹೊಮ್ಮಿ ಯಶಸ್ಸು ಗಳಿಸಿ 90ರ ದಶಕದಲ್ಲಿ ಪ್ರತಿಭಾನ್ವಿತ ನಟಿ ಹಾಗೂ ತುಂಬಾನೇ ಬೇಡಿಕೆ ಉಳ್ಳ ನಟಿಯವರ ಕಾಲ್ ಶೀಟ್ ಅನ್ನು ಪಡೆಯಲು ಸರದಿ ಅಲ್ಲಿ ಕಾಯುವ ಅಷ್ಟು ಹೆಸರುವಾಸಿ ನಟಿ. ಹೀಗೆ ಬಹುಭಾಷಾ ಬೇಡಿಕೆ ನಟಿ ಆಗಿರುತ್ತಾರೆ. ಇನ್ನು 1992 ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಮೂಲಕ ರಘುವೀರ್ ಜೊತೆ ನಟಿಸಿ ಸಿನಿಮಾ ರಂಗದಲ್ಲಿ ದಾಖಲೆ ಬರೆದ ಸಿನಿಮಾ. ಇವರಿಬ್ಬರ ಜೋಡಿಗೂ ಕೂಡ ಸಾಕಷ್ಟು ಹೆಸರು ಬರುವುದು. 1993 ಗೆಜ್ಜೆನಾದ ಸಿನಿಮಾ ರಾಮ್ ಕುಮಾರ್ ಅವರ ಜೊತೆ ಹಿಟ್ ನಟನೆ ಮಾಡುತ್ತಾರೆ. ಅದು ಸಾಕಷ್ಟು ಹೆಸರು ಬರುವುದು. ನಂತರ 1996 ಹೆತ್ತವರು ಸಿನಿಮಾ ಮೂಲಕ ಪುನಃ ಪಾದಾರ್ಪಣೆ ಮಾಡುತ್ತಾರೆ. ತದನಂತರ ಕರ್ಪೂರದ ಗೊಂಬೆ, ಮಿನುಗುತ್ತಾರೆ ಮುಂತಾದ ಸಿನಿಮಾ ಅಲ್ಲಿ ನಟಿಸುವರು. ಇವರಿಗೆ ಸ್ವಲ್ಪನೂ ಅಹಂ ಏರಲಿಲ್ಲ. ನಿರ್ದೇಶಕರ ಜೊತೆ ಒಳ್ಳೆಯ ನಡತೆಯಿದ್ದು ಕನ್ನಡಿಗರು ಕೂಡ ಮುಕ್ತ ಮನಸ್ಸಿನಿಂದ ಅವರನ್ನು ಮನೆ ಮಗಳು ಅಂತ ಸ್ವೀಕಾರ ಮಾಡುತ್ತಾರೆ. ಕರ್ಪೂರದ ಗೊಂಬೆ ಚಿತ್ರದಲ್ಲಿ ಶ್ವೇತಾ ಅವರ ಪಾತ್ರದ ನಟನೆಯನ್ನು ಇಂದಿಗೂ ಮರೆಯಲು ಸಾಧ್ಯವೇ ಇಲ್ಲ. ಅಷ್ಟೊಂದು ಮನ ಮುಟ್ಟುವಂತೆ ಅದ್ಭುತ ನಟನೆ ಮಾಡಿದ್ದಾರೆ.
2002 ನಂತರ ಅವರು ಯಾವುದೇ ಸಿನಿಮಾ ಅಲ್ಲಿ ನಟಿಯಾಗಿ ಕಾಣಿಸಿಕೊಳ್ಳುವುದು ಇಲ್ಲ. ಮತ್ತೆ 2004 ಕುಟುಂಬ ಸಿನಿಮಾ ಅಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. 2008 ನಂತರ ಯಾವುದೇ ಸಿನಿಮಾ ಅಲ್ಲಿ ಶ್ವೇತಾ ಅವರು ನಟನೆ ಮಾಡಿಲ್ಲ, ಕಾರಣ ವಯಸ್ಸು ಆದಂತೆ ದಪ್ಪ ಆಗುತ್ತಾರೆ. ಇನ್ನು ಅವರ ಸ್ವಂತ ಜೀವನ ಬಗ್ಗೆ ಸ್ವಲ್ಪ ತಿಳಿಯೋಣ. ತನ್ನ ನಟನೆಯ ಸಮಯದಲ್ಲಿ ಶ್ರೀಧರ್ ಎಂಬುವರ ಜೊತೆಗೆ ಸಾಂಸಾರಿಕ ಜೀವನಕ್ಕೆ ಹೆಜ್ಜೆ ಇಡುತ್ತಾರೆ. ಜೋಡಿ ನೋಡಲು ಸುಂದರ ಆಗಿದ್ದು ಬಹಳ ಅನೋನ್ಯತೆ ಜೀವನ ಸಾಗಿಸುತ್ತಿದ್ದರು. ಹೀಗೆ ಸೊಗಸಾದ ಜೀವನ ಸಾಗಿಸುತ್ತಿದ್ದ ವೇಳೆಯಲ್ಲಿ ಯಾರ ದೃಷ್ಟಿ ಬಿತ್ತೋ ಕಾಣೆ ಅವರ ಗಂಡನ ಬಳಿ ಹಣ ತೆಗೆದುಕೊಂಡ ವ್ಯಕ್ತಿ ಮೋಸ ಮಾಡಿ ಪರಾರಿಯಾಗುತ್ತಾರೆ. ಆ ಸಮಯದಲ್ಲಿ ಅವರ ಜೀವನ ತುಂಬಾ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗುತ್ತಾರೆ. ಧಾರಾವಾಹಿಯಲ್ಲಿ ನಟಿಸುತ್ತಾ ಇದ್ದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. ಒಂದು ಕಡೆ ಮೋಸ, ಇನ್ನೊಂದು ಕಡೆ ಅವಕಾಶದ ಕೊರತೆ. ಇಷ್ಟೊಂದು ಕಷ್ಟದ ಸಮಯದಲ್ಲಿ ಇನ್ನೊಂದು ಆಘಾತಕಾರಿ ಘಟನೆಯೊಂದು ನಡೆಯಿತು. ಶ್ವೇತಾ ಅವರ ಗಂಡ ಬೈಕ್ನಲ್ಲಿ ಹೋಗುವಾಗ ಮುಂದೆ ಬಂದ ವಾಹನ ಅವರಿಗೆ ಡಿಕ್ಕಿ ಹೊಡೆದು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲು ಆಗುವರು. ದೇವರ ದಯೆಯಿಂದ ಜೀವ ಉಳಿಯುವುದು ಜೊತೆಗೆ ಇದ್ದ ಇಬ್ಬರು ಸಾವನ್ನು ಅಪ್ಪುತ್ತಾರೆ. ಶ್ರೀಧರ ಅವರು ಅಂದಿನಿಂದ ಇಂದಿನವರೆಗೂ ವೀಲ್ಚೇರ್ ಅಲ್ಲಿ ಜೀವನ ಸಾಗಿಸುತ್ತಾ ಇದ್ದಾರೆ. ಪತಿಗೆ ಯಾವುದೇ ಕೆಲಸ ಇಲ್ಲ. ಮೊದಲೇ ಮೋಸ ಹೋದ ಪರಿಣಾಮ ಬಹಳ ಖಿನ್ನತೆಗೆ ಒಳಗಾಗಿರುತ್ತಾರೆ. ಇದೆಲ್ಲವನ್ನು ಶ್ವೇತಾ ಅವರು ನಿಭಾಯಿಸುವ ಸಾಮರ್ಥ್ಯ ಅವರ ಹೆಗಲು ಏರುವುದು. ಒಂದು ಕಡೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಗಂಡನ ಸೇವೆ, ಮಕ್ಕಳ ಜವಾಬ್ದಾರಿ ಮತ್ತು ಮನೆಯ ನಿರ್ವಹಣೆ ಎಲ್ಲವೂ ಶ್ವೇತಾ ಮೇಲೆ ಬೀಳುವುದು. ಈ ಮಾಹಿತಿಯನ್ನು ಸ್ವತಃ ಶ್ವೇತಾ ಅವರೇ ತಮಿಳು ಮಾಧ್ಯಮ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ತದನಂತರ ಎಲ್ಲಾ ರಂಗದಲ್ಲಿ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಕೇಳಿಬಂದಿದೆ ಹಾಗೂ ಧಾರಾವಾಹಿಯಲ್ಲಿ ಕೂಡ ನಟಿಸಲು ಹಲವರು ಅವಕಾಶ ಒದಗಿ ಬಂದಿದೆ. ಹೆಣ್ಣು ಸಹನೆ, ತಾಳ್ಮೆ ಹಾಗೂ ಕರುಣಾಮಯಿ ಎಂದರೆ ತಪ್ಪಲ್ಲ. ಇಂದಿನ ಜಗತ್ತಿನಲ್ಲಿ ವಿಚ್ಛೇದನ ಪಡೆದು ಇನ್ನೊಂದು ಮತ್ತೊಂದು ಮದುವೆಯಾಗುವ ಜನರು ಹಾಗೂ ಒಂಟಿ ಜೀವನ ನಡೆಸುವ ವ್ಯಕ್ತಿಗಳಿಗೆ ಶ್ವೇತಾ ಅವರ ಜೀವನ ಒಂದು ನೀತಿ ಪಾಠ ಆಗಲಿದೆ. ಇಂದಿನ ಜಗತ್ತಿನಲ್ಲಿ